ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ನೋಡುವಂಥ ನನ್ನ ವ್ಯೂವರ್ಸ್, ನೀವು ಪ್ರೀತಿಸುವಂಥ ವ್ಯಕ್ತಿ ಅವರು ಒಂದು ಫ್ಯಾಮ್ಲಿಗೆ ಹೆಚ್ಚಾಗಿ ಆದ್ಯತೆ ಕೊಡ್ತಾರೆ ಅಥವಾ ನಿಮಗೋಸ್ಕರ ಹೆಚ್ಚಾಗಿ ಆದ್ಯತೆ ಕೊಡ್ತಾರೆ. ಅಂದರೆ ನಿಮ್ಮನ್ನು ನೀವೇ ಬೇಕು ಅಂತಾರ ಅಥವಾ ಅವ್ರ ಫ್ಯಾಮ್ಲಿನೇ ಬೇಕಂತಾರೆ. ಸೊ ಯಾರಿಗೆ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ಇವತ್ತಿನ ರೀಡಿಂಗು, ಅವ್ರ ಫ್ಯಾಮ್ಲಿನ ಅಥವಾ ನೀವ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಯಾರಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ, ಅವ್ರ ಫ್ಯಾಮ್ಲಿಗನ ಅಥವಾ ಇವರು ಪ್ರೀತಿಸಿರೋಂಥ ವ್ಯಕ್ತಿಗ, ಅವ್ರ ಫ್ಯಾಮ್ಲಿಗೆ ಅಥವಾ ಇವ್ರು ಪ್ರೀತಿಸಿರೋಂಥ ವ್ಯಕ್ತಿಗೆ. ಫಸ್ಟ್ ಅವ್ರ ಫ್ಯಾಮ್ಲಿಗೆ ಯಾವ ಥರ ಪ್ರಿಫರೆನ್ಸ್ ಕೊಡ್ತಾರೆ ನೋಡೋಣ. ಅವ್ರ ಫ್ಯಾಮ್ಲಿಗೆ ಯಾವ ಥರ ಪ್ರಿಫರೆನ್ಸ್ ಕೊಡ್ತಾರೆ ನೋಡೋಣ. ಮೊದಲು ಅವ್ರ ಫ್ಯಾಮ್ಲಿಗೆ ನೋಡುವಂಥ ನನ್ನ ವ್ಯೂವರ್ಸ್, ಅವರು ಪ್ರೀತಿಸೋಂಥ ವ್ಯಕ್ತಿ ಅವ್ರು ಪ್ರೀತಿಸೋಂಥ ವ್ಯಕ್ತಿ. ಸೊ ನೋಡುವಂಥ ನನ್ನ ವ್ಯೂವರ್ಸ್, ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಫ್ಯಾಮ್ಲಿಗೆ ಫಸ್ಟ್ ಅಂದರೆ ನೋಡುವಂಥ ನನ್ನ ವ್ಯೂವರ್ಸ್, ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿ ಅವ್ರ ಫ್ಯಾಮ್ಲಿಗೆ ಯಾವ ಥರ ಇಂಪಾರ್ಟೆನ್ಸ್ ಕೊಡ್ತಾರೆ ನೋಡೋಣ. ಆಮೇಲೆ ನಿಮ್ಗೆ ಯಾವ ಥರ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟಲ್ಲೇ ಅವ್ರ ಫ್ಯಾಮ್ಲಿಗೆ ಯಾವ ಥರ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ, ಫಸ್ಟಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಅಂದರೆ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಅವ್ರ ತಾಯಿ ತುಂಬ ಬುದ್ಧಿವಂತರು ಅಥವಾ ಅವ್ರ ಫಾದರ್, ಕೆಲವ್ರಿಗೆ ಸಿಂಗಲ್ ಪೇರೆಂಟ್ ಇರ್ತಾರೆ. ನೀವು ಪ್ರೀತಿಸಿರೋಂಥ ವ್ಯಕ್ತಿ ಅವ್ರ ಪೇರೆಂಟ್ಸು ಕೆಲವರು ಸಿಂಗಲ್ ಪೇರೆಂಟ್ ಇರ್ತಾರೆ. ಅಂದರೆ ಫಾದರ್ ಡಯರ್ಡ್ ಆಗಿರ್ಬೋದು ಅಥವಾ ಮದರ್ ಇರ್ಬೋದು. ಇಲ್ಲಿ ಜಾಸ್ತಿ ಮದರ್ ಬಂದಿರೋದ್ರಿಂದ ಅವರು ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರ ಮದರು ತುಂಬ ಬುದ್ಧಿವಂತರು, ತುಂಬ ಇಂಟೆಲಿಜೆಂಟು. ಸೊ ಅಂದರೆ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಮದರ್ ಹೇಳಿದ ಮಾತನ್ನೇ ಜಾಸ್ತಿ ಕೇಳೋದು. ಓಕೆನಾ? ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿ ಅವ್ರ ಮದರ್ ಹೇಳ್ದಂಗೆ ತುಂಬ ಕೇಳೋದು. ಸೊ ಇನ್ನು ಕೆಲವ್ರಿಗೆ ಮದರ್ ಇಲ್ದಿರ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು ಅಥವಾ ಚಿಕ್ಕಮ್ಮ, ದೊಡ್ಡಮ್ಮ. ಸೊ ಎನಿ ಫೀಮೇಲ್ ಕ್ಯಾರೆಕ್ಟರ್, ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿಯವರ ಫ್ಯಾಮಿಲಿ ಕುಟುಂಬದಲ್ಲಿ ಯಾವುದೇ ಒಂದು ಲೇಡಿ ಕ್ಯಾರೆಕ್ಟರ್ ಯಾರೇ ಇರ್ಬೋದು, ಆ ವ್ಯಕ್ತಿಗೆ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಿಕಾಸ್ ಅವ್ರು ಹೇಳ್ದಾಗೆ ಇವ್ರು ಕೇಳೋದು ಜಾಸ್ತಿ. ನೋಡಿ ಇಲ್ಲಿ ಈ ಕಾರ್ಡಲ್ಲಿ ಆ ವ್ಯಕ್ತಿ ಸಿಂಹಾಸನದ ಮೇಲೆ ಕೂತಿದ್ದಾರೆ, ಆ ಲೇಡಿ ಸ್ವಾಡ್ ಎತ್ಕೊಂಡು ಇದ್ದೀರ. ಸೊ ಮುಂದೆ ಕೈ ತೋರಿಸಿ ಆರ್ಡ್ರ್ ಮಾಡ್ತಾಯಿದ್ದಾರೆ. ಸೊ ನಾನು ಹೇಳ್ದಾಗೆ ಕೇಳಬೇಕು. ಸೊ ಜನ ಎಲ್ಲ ಏನು ಮಾಡ್ತಾರೆ, ಆ ಲೇಡಿಗೆ ಭಯಪಟ್ಟು ಮತ್ತು ಆಕೆ ರಾಣಿ ಹೌದು, ಸೊ ಆಕೆ ಹೇಳಿದ ಮಾತೇ ಕೇಳ್ತಾರೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಈ ವ್ಯಕ್ತಿನ ಗೌರವಿಸ್ತಾರೆ. ಸೊ ಅಂದರೆ ಅವ್ರ ಫ್ಯಾಮ್ಲಿಯಲ್ಲಿ ಯಾರಿದ್ದಾರೆ ನೋಡಿ ಆ ವ್ಯಕ್ತಿನ ಗೌರವಿಸ್ತಾರೆ ಮತ್ತು ಅವ್ರು ಹೇಳಿದ ಥರನೇ ಕೇಳ್ತಾರೆ. ಬಿಕಾಸ್ ಅವ್ರ ಮದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಅವ್ರ ಹತ್ರ ಇವ್ರ ಕತೆ ಏನಾಗ್ತದೆ ಅಂದರೆ, ನೀವು ಪ್ರೀತಿ ಮಾಡ್ತಾರೋಂಥ ವ್ಯಕ್ತಿ ಕತೆ ಅವ್ರಿಗೆ ಯಾವುದೇ ಥರದ ಮೋಸ್ಟ್ಲಿ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು ಅಂದ್ಕೊಳ್ಳಿ. ಅವ್ರ ಮನೇಲಿ ಗೊತ್ತಾಯ್ತು ಅಂತ ತಿಕ್ಕೊಳ್ಳಿ, ಅವ್ರ ಅಮ್ಮನಿಗೋ, ಅವ್ರ ಅಕ್ಕನಿಗೋ, ಅವ್ರ ಅಪ್ಪಗೋ, ಅವ್ರ ತಂದೆಗೋ ಯಾರಿಗೋ ಒಬ್ರಿಗೆ ಗೊತ್ತಾಯ್ತು ಅಂದರೆ ಅವ್ರ ಪರಿಸ್ಥಿತಿ ಇದು. ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಪರಿಸ್ಥಿತಿ ಈ ರೀತಿ ಇರುತ್ತೆ. ಸೊ ಅಂದರೆ ಅವ್ರಿಗೆ ಏನು ಮಾಡೋಕ್ಕೂ ಗೊತ್ತಿರಲ್ಲ. ಯಾಕಂದರೆ ಅವರು ಮದರ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಅವ್ರ ಮದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅವ್ರ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ಆದ್ದರಿಂದ ನಿಮ್ಮ ಪ್ರೀತಿ ಮಾಡ್ತಾರಂಥ ವ್ಯಕ್ತಿಗೆ ಯಾವುದೇ ಥರ ಅವ್ರ ಹತ್ರ ಏನು ಮಾಡೋಕ್ಕಾಗ್ದರೆ, ರೆಸ್ಪಾನ್ಸ್ ಕೊಡೋಕ್ಕಾಗ್ದರೆ ಸೈಲೆಂಟಾಗಿರ್ತಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಸೊ ಅವ್ರ ಮದರ್ಗೆ ಜಾಸ್ತಿ ಭಯ ಬೀಳೋದ್ರಿಂದ ಸೊ ಅವ್ರ ಮದರ್ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಅವ್ರ ಮದರ್ಗೆ ತುಂಬ ಭಯ ಪಡೋದ್ರಿಂದ ಅವರು ನಿಮ್ಮ ಸೈಡ್ ಬರ್ತಾಯಿಲ್ಲ. ಸೊ ಇಲ್ಲಿ ನನಗೆ ಅರ್ಥ ಆಯಿತು, ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಯಾರಿದ್ದಾರೋ ಅವರು ಅತಿಯಾಗಿ ಪ್ರೀತಿ ಮಾಡೋಂಥವ್ರು, ಅವ್ರ ಮದರೇ ಇಲ್ಲಿ ತುಂಬ ಕಂಟ್ರೋಲ್ ಮಾಡ್ತಾ ಇರೋದು. ಅವ್ರ ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಸೊ ಅಥವಾ ಅವ್ರ ಸಿಸ್ಟರು, ದೊಡ್ಡನೋ, ಅಕ್ಕನೋ, ಯಾರೋ ಒಬ್ಬರು ಲೇಡಿ ಕ್ಯಾರೆಕ್ಟರ್ ಅಥವಾ ಫಾದರ್ ಕ್ಯಾರೆಕ್ಟರ್ ಯಾರೋ ಒಬ್ಬರು ನಿಮ್ಮ ಹತ್ರ ಬರ್ದಿರೋ ಹಾಗೆ ತಡೀತಾ ಇದ್ದಾರೆ. ಸೊ ಅಂದರೆ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಸೊ ಅವ್ರ ಮಾತನ್ನು ಕೇಳಿ ನಿಮ್ಮ ಸೈಡ್ ಬರ್ತಾಯಿಲ್ಲ. ಸೊ ಅವ್ರಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ. ಸೊ ನೋಡಿ, ನೀವೇ ಬರ್ತೀರಾ ಅವ್ರ ಲೈಫಲ್ಲಿ ಅಂತ ನಿಮ್ಮ ವ್ಯಕ್ತಿ ತುಂಬ ಕಾಯ್ತಾ ಇದ್ದಾರೆ. ನೋಡಿ, ನಿಮ್ಮನ್ನು ಬಿಟ್ಟಿಲ್ಲ. ಈ 3 ವಾಂಡ್ ಅನ್ನೋದು ನೀವೇ. ಇದು ಅವ್ರ ಫ್ಯಾಮಿಲಿ, ಫಾದರೋ, ಮದರೋ. ಇಲ್ಲಿ ಒಂದು ಕೆರಿಯರ್, ಜಾಬ್ ಅಂದ್ಕೊಳ್ಳಿ. ಇನ್ನೊಂದು ವಾಂಡ್ ಬಂದು ನೀವು ಅವ್ರ ಫ್ಯಾಮ್ಲಿ. ಸೊ ಇಲ್ಲಿ 3 ವಾಂಡ್ ಬಂದು ನೀವು ಪ್ರೀತಿಸಿದಂಥ ವ್ಯಕ್ತಿಗೆ 3 ಪ್ರಾಬ್ಲಮ್ಸು. ಒಂದು ಕೆರಿಯರ್, ಜಾಬ್ ಆಗಿರ್ಬೋದು,
ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಪೇರೆಂಟ್ಸು, ಇನ್ನೊಂದು ನೀವು. ಸೊ ಅವರು ಏನನ್ನು ಇಟ್ಕೊಂಡಿದ್ದಾರೆ ಅಲ್ಲಿ, ನಿಮ್ಮನ್ನು ಇಟ್ಕೊಂಡಿದ್ದಾರೆ, ಅಂದರೆ ಇನ್ನೊಂದು ವಾಂಡನ್ನ ಇಟ್ಕೊಂಡಿದ್ದಾರೆ. ಅಂದರೆ ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರ ಮನಸ್ಸಲ್ಲಿ ಸದಾಕಾಲ ನೀವು ಇರ್ತೀರ. ಸೊ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಅವ್ರ ಮನಸ್ಸಿಲ್ಲ. ಸೊ ಅದನ್ನೇ ಈ ಕಾರ್ಡ್ ಹೇಳ್ತದೆ. ಅವ್ರ ಮನೆಯವ್ರು ಎಷ್ಟೇ ರೆಸ್ಟ್ರಿಕ್ಷನ್ ಆಗಿದ್ರೂ, ಅವ್ರಿಗೆ ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರೂ ನೀವು ಪ್ರೀತಿಸಿದಂಥ ವ್ಯಕ್ತಿ ಸೊ ನಿಮ್ಮನ್ನು ಮರೆಯೋಕ್ಕೆ ಅವ್ರ ಕೈಯಲ್ಲಿ ಆಗ್ತಿಲ್ಲ. ಅದರಿಂದನೇ ನೀವೇ ಅವ್ರ ಲೈಫಲ್ಲಿ ಹೋಗ್ತೀರಾ ಅಂತ ಅವ್ರು ಕೂಡ ಅಷ್ಟೇ ತುಂಬ ವೆಯ್ಟ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಅವ್ರ ಲೈಫಲ್ಲಿ ನಿಮ್ಮನ್ನು ಯಾವಾಗ ಅವರು ನಿರಾಕರಣೆ ಮಾಡಿದ್ರೋ, ನಿಮ್ಗೆ ಯಾವಾಗ ಅವ್ರು ಇನ್ಸಲ್ಟ್ ಮಾಡಿ ತುಂಬ ನೋವು ಕೊಟ್ಟರೋ, ಇವಾಗ ಅವ್ರ ಲೈಫು ತುಂಬ ಕಷ್ಟಗಳಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ, ನೀವು ಹೇಳ್ಬೋದು, ಏನು ನನ್ನ ವ್ಯಕ್ತಿ ಚೆನ್ನಾಗೇ ಇದ್ದಾರೆ, ನನ್ನ ಜೊತೆ ಮಾತಾಡ್ದಿರೋದ್ರು, ನನ್ನ ಜೊತೆ ಇರ್ದಿರೋದ್ರು, ದೂರ ಚೆನ್ನಾಗಿದ್ದಾರೆ, ನೋಡಲಿಕ್ಕೆ ಎಲ್ಲರೂ ಚೆನ್ನಾಗಿರ್ತಾರೆ. ಬಟ್ ಆದರೆ ಅವ್ರ ಮನಸ್ಸಲ್ಲಿ ಇವಾಗ ನೀವು ಕೂಡ ಅಷ್ಟೇ ನೋಡೋಕ್ಕೆ ಹೊರಗಡೆ ಚೆನ್ನಾಗಿದ್ದೀರ. ಈ ರೀಡಿಂಗ್ ಯಾರು ನೋಡ್ತಾಯಿದ್ರೆ ಅವರೆಲ್ಲ ನೋಡೋಕ್ಕೆ ಹೊರಗಡೆ ಚೆನ್ನಾಗಿದ್ದೀರ. ಬಟ್ ಆದರೆ ನೀವು ಮನಸ್ಸಲ್ಲಿ ಪಡ್ತಾ ಇರೋ ನೋವು ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಬಂದು ಈ ಟ್ಯಾರೋಟ್ ರೀಡಿಂಗ್ ನೋಡ್ತಾ ಇರ್ತೀರ. ಓಕೆನಾ? ಈ ರೀಡಿಂಗ್ ಕೂಡ ಅದಕ್ಕೆ ನೋಡ್ತಾ ಇರ್ತೀರ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಗೆ ಹರ್ಟ್ ಮಾಡಿದಾದ್ಮೇಲೆ, ನಿಮ್ಮ ಒಂದು ಪ್ರೀತಿನ ಕಳ್ಕೊಂಡಾದ್ಮೇಲೆ, ನಿಮಗೆ ರೆಸ್ಪೆಕ್ಟ್ ಕೊಡದ್ರೆ, ನಿಮ್ಮ ಒಂದು ನಿಜವಾದ ಪ್ರೀತಿನ ಕಳ್ಕೊಂಡ್ಮೇಲೆ ಅವ್ರಿಗೆ ಇವಾಗ ನಿಜವಾದ ಪ್ರೀತಿ ಸಿಗ್ತಾರ. ಅದಕ್ಕೋಸ್ಕರ ಅವ್ರ ಲೈಫಲ್ಲಿ ಎಲ್ಲ ದುಡ್ಡು ಎಲ್ಲ ಇದ್ರೂ ಅವರು ಇವಾಗ ಜೀವನದಲ್ಲಿ ತುಂಬ ದುಃಖದಿಂದ ಇದ್ದಾರೆ. ನೋಡಿ, ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಅವ್ರ ಫ್ಯಾಮ್ಲಿನ ನೀವು ಅಂತಿಬ್ಬರನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ದರೆ ತುಂಬ ಒದ್ದಾಡ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿ ಇವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸೈಡು ಅವ್ರ ಫ್ಯಾಮ್ಲಿ, ಕೆರಿಯರು, ಇನ್ನೊಂದು ಸೈಡ್ ನೀವು. ಸೊ ಅವರು ಈ 2 ಸೈಡು ಹೋಗೋಕ್ಕಾಗ್ತಾರೆ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ 2 ದಾರಿ ಇದೆ. ಒಂದು ಅವ್ರ ಫ್ಯಾಮ್ಲಿ ಬೇಕಾ ಅಥವಾ ನೀವು ಬೇಕಾ? ನಿಮ್ಮನ್ನು ಕಳ್ಕೊಂಡ್ರೆ ಇನ್ಮೇಲೆ ಅವ್ರಿಗೆ ನಿಜವಾದ ಪ್ರೀತಿನೇ ಸಿಗೋಲ್ಲ. ಸೊ ಅವ್ರ ಫ್ಯಾಮ್ಲಿನ ಎದುರಾಕೊಂಡ್ರೆ, ಅವ್ರಿಗೆ ಜಾಬ್ನ ಎದುರಾಕೊಂಡ್ರೆ ಅವ್ರ ಜಾಬ್ ಕಳ್ಕೊತಾರೆ, ಅವ್ರ ಸಂಬಂಧಗಳು, ಕುಟುಂಬನ ಕಳ್ಕೊತಾರೆ. ಸೊ ನಿಮ್ಮ ಹತ್ರ ಅವರು ಪ್ರೀತಿಯಿಂದ ಸಲಹೆಯಿಂದ ಮಾತಾಡಿ ನಿಮ್ಮ ಜೊತೆ ಏನೇನಾದರೆ ಅವ್ರ ಮನೇಲಿ ಗೊತ್ತಾದರೆ ಅವ್ರ ಫ್ಯಾಮ್ಲಿನ ಕಳ್ಕೊತಾರೆ. ಸೊ ಅದಕ್ಕೆ ಅವರು ಟೆನ್ಷನ್ ಮಾಡಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಇಲ್ಲಿ ನೋಡಿ, ನಿಮ್ಮ ವ್ಯಕ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಮುಂದೆ ಯಾವುದೇ ಥರದ ಡಿಸಿಷನ್ ತೊಗೊಳಕ್ಕಾಗಿದ್ರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ನೋಡಿ, ಈ ಕಾರ್ಡಲ್ಲಿ ಕೂತಿದ್ದಾರೆ. 2 ಸ್ವಾರ್ಡ್ಸ್ ಅಂತ ಡೈರೆಕ್ಷನ್ ತೋರಿಸ್ತಾರೆ. ನಿಮ್ಮ ವ್ಯಕ್ತಿಗೂ ಅಂತ ಅದೇ ಥರ ಪರಿಸ್ಥಿತಿ ಇದೆ. ಬಟ್ ಇಲ್ಲಾದರೆ ಮೂನ್ ಸಿಂಬಲ್ ಇದೆ. ಮೂನ್ ಸಿಂಬಲ್ ಏನು ಗೊತ್ತಾ? ತುಂಬ ದುಃಖ ಅಂತ. ನೀವು ಪ್ರೀತಿಸಿದಂಥ ವ್ಯಕ್ತಿ ತುಂಬ ದುಃಖದಲ್ಲಿದ್ದಾರೆ. ನಿಮ್ಮ ಸೈಡ್ ಬರಬೇಕಾ, ಅವ್ರ ಫ್ಯಾಮ್ಲಿನ ಅಥವಾ ಆಯ್ಕೆ ಮಾಡಬೇಕಾ, ಅಥವಾ ಅವ್ರ ಜಾಬ್ನ ಆಯ್ಕೆ ಮಾಡಬೇಕಾ? ಫ್ಯಾಮ್ಲಿ, ಕೆರಿಯರ್ ಒಂದು ಸೈಡ್ ಆದರೆ ಇನ್ನೊಂದು ಸೈಡ್ ನೀವು. ಸೊ ಅದರಿಂದ ನಿಮ್ಮ ವ್ಯಕ್ತಿ ತುಂಬ ನೋವು ಪಡ್ತಾ ಇದ್ದಾರೆ. ದ ಎಂಪ್ರೆಸ್, ನೀವು ಪ್ರೀತಿಸಿದಂಥ ವ್ಯಕ್ತಿ ಮ್ಯಾನೇಜರ್ ಆಗಿರ್ಬೋದು, ಆಫೀಸರ್ ಆಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಯಾವುದೋ ಒಂದು ಒಳ್ಳೆ ಜಾಬ್ ಪೊಸಿಷನಲ್ಲಿರ್ತಾರೆ. ಅಥವಾ ಇನ್ನು ಕೆಲವ್ರು ಜಾಬಲ್ಲಿದ್ದರೆ ಇದ್ರೂ ನೋಡೋಕ್ಕೆ ಸಖತ್ತಾಗಿದ್ದಾರೆ. ಎಂಪ್ರೆಸ್ ಅಂದರೆ ಮಹಾರಾಣಿ ಅಂತ ಅರ್ಥ. ಹುಡುಗ ಅದ್ರಿಗೆ ಹುಡುಗಿ ಆಗಲಿ, ನೋಡೋಕ್ಕೆ ಯಾರೇ ನೋಡ್ತಾರಲ್ಲಿ ರೀಡಿಂಗು, ಆಪೋಸಿಟ್ ನೋಡೋರು ನೋಡ್ಕೊಳ್ಳಿ. ಸೊ ನಿಮ್ಮ ವ್ಯಕ್ತಿ ತುಂಬ ಚೆನ್ನಾಗಿದ್ದಾರೆ ನೋಡಲಿಕ್ಕೆ. ಸೊ ಅವ್ರು ಕೂಡ ತುಂಬ ಬುದ್ಧಿವಂತರು ಕೂಡ ಇದ್ದಾರೆ. ನಿಮ್ಮಷ್ಟೇ ಬುದ್ಧಿವಂತರು ಇದ್ದಾರೆ. ಸೊ ಯಾವಾಗಲೂ ಅವ್ರಿಗೆ ನಿಮ್ಮದೇ ಯೋಚನೆ. ಸೊ ಇವಾಗ ನೋಡಿ, ಇಲ್ಲಿ ಎಂಪ್ರೆಸ್ ಟ್ಯಾರೋಟ್ ಕಾರ್ಡಲ್ಲಿ ಒಬ್ಬ ಲೇಡಿ ಕೂತಿದ್ದಾರೆ, ಸಿಂಹಾಸನದ ಮೇಲೆ ಕೂತಿದ್ದಾರೆ. ಸೊ ಬಟ್ ಈ ವ್ಯಕ್ತಿಗೆ ಎಲ್ಲ ಇದೆ, ಏನು ಕೊರತೆ ಇಲ್ಲ. ಎಂಪ್ರೆಸ್ ಅಂದರೆ ಮಹಾರಾಣಿ ಅಂತ. ಮಹಾರಾಣಿಗೆ ಏನು ಕೊರತೆ ಇರೋದಿಲ್ಲ. ಆದರೂ ಆ ವ್ಯಕ್ತಿ ಇನ್ನೊಂದು ಕಡೆ ಯೋಚನೆ ಮಾಡ್ತಾರೆ. ಬಿಕಾಸ್ ಅವ್ರ ಪಕ್ಕದಲ್ಲಿ ಎಂಪೈರರ್ ಇರೋದಿಲ್ಲ, ಅಂದರೆ ಚಕ್ರವರ್ತಿ ಇರೋದಿಲ್ಲ ಅಂತ ಅರ್ಥ. ಅಂದರೆ ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಒಬ್ಬ ಪಾರ್ಟ್ನರ್ ಇಲ್ಲ ಅಂತ ಅರ್ಥ. ಅಂದರೆ ನೋಡಿ, ಈ ಕಾರ್ಡಲ್ಲಿ ಆ ವ್ಯಕ್ತಿ ಇನ್ನೊಬ್ರಿಗಾಗಿ ಕಾಯ್ತಾ ಇದ್ದಾರೆ. ಸೊ ಅದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಮನಸ್ಸಲ್ಲಿ ನೀವೇ ಇರೋದು. ಸೊ ಅದಕ್ಕೋಸ್ಕರ ಅವ್ರ ಫ್ಯಾಮಿಲಿ ಜೊತೆ ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ರೂ ಅವ್ರು ನಿಮ್ಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ, ಸೊ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದಾರೆ. ನೋಡಿ, ಅವರು ನೋಡಿ, ಒಂದು ಸೈಡು ಅವ್ರ ಫ್ಯಾಮ್ಲಿ ವಾಂಡು ಸುಮ್ಮನೆ ದೂರನೇ ಇಟ್ಟಿದ್ದಾರೆ. ಈಗ ಆ ವಾಂಡು ಅವ್ರ ಮನೇಲೇ ಇರೋದು, ಇನ್ನೊಂದು ಆ ಗೋಡೆ ಮೇಲೆ ನಿಂತೈತೆ. ಸೊ ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿಯಲ್ಲಿದ್ರೇನೋ, ಅವ್ರ ಫ್ಯಾಮ್ಲಿಯಲ್ಲಿ ಅವ್ರ ಬ್ರದರು, ಅವ್ರ ರಿಲೇಟಿವ್ಸು ಈ ಥರ ಅವ್ರ ಮನೇಲಿ ಚೆನ್ನಾಗಿದ್ರೇನೋ ಅವ್ರ ಜೊತೆ ಚೆನ್ನಾಗಿದ್ದಪ್ಪ ಅಂದರೆ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಬಟ್ ಆದರೆ ಅವ್ರ ಮನಸ್ಸು, ಅವರೊಂದು ಪ್ರೀತಿ ಎಲ್ಲ ಯಾರ ಮೇಲೆ ಆಯಿತು ಅಂದರೆ ನಿಮ್ಮ ಮೇಲೇನೇ ಐತೆ. ನೋಡಿ, ಈ ವ್ಯಕ್ತಿ ಇಲ್ಲಿ ಗ್ಲೋಬ್ ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ವಾಂಡ್ ಇಟ್ಕೊಂಡಿದ್ದಾನೆ. ಇದ್ರ ಅರ್ಥ ಏನೋ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮನಸ್ಸು ಎಲ್ಲ ಆ ಪ್ರಪಂಚ, ಆ ಗೋಳ ತುಂಬ ಪ್ರಪಂಚ ನೀವೇ, ಅಂದರೆ ಆ ಗೋಳ ಅನ್ನೋದು ನೀವು. ಸೊ ನಿಮಗೆ ಆ ಗಿಫ್ಟ್ ಕೊಡಬೇಕಂತ ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ತುಂಬ ನೀವೇ ಇರೋದು, ಅವ್ರ ಮನಸ್ಸಿನ ತುಂಬ ನೀವೇ ಇರೋದು.
ಸೊ ಈ ಒಂದು ಪಾಯಿಂಟ್ ಹೇಳ್ಬೋದು ಅಷ್ಟೆ. ನೋಡಿ ಮತ್ತೆ ಅದೇ ಕಾರ್ಡ್ ಬಂದಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಫ್ಯಾಮ್ಲಿಗೋಸ್ಕರ ಇಂಪಾರ್ಟೆನ್ಸ್ ಕೊಟ್ಟು, ಈ ಥರ್ಡ್ ಪಾರ್ಟಿ ಅನ್ನೋದೇ ಫ್ಯಾಮ್ಲಿ ಪರ್ಸನ್ನು, ಇನ್ನೊಬ್ಬ ವ್ಯಕ್ತಿ, ಇನ್ನೊಂದು ಸಿಚುವೇಶನ್ನು, ಕೆರಿಯರು, ಜಾಬು, ಏನೇ ಆಗಿರ್ಬೋದು. ಥರ್ಡ್ ಪಾರ್ಟಿ ಮೂರನೇ ಖಡ್ಗ, ಇವೆರಡು ನೀವು. ಈ ಕಡೆ ಈ ಸೈಡ್ ಖಡ್ಗ ನೀವು, ಈ ಸೈಡ್ ಖಡ್ಗ ನೀವು ಪ್ರೀತಿಸಿದಂಥ ವ್ಯಕ್ತಿ. ಸೊ ಇಬ್ಬರು ನೀವು ದುಃಖನ ಮಾಡ್ಕೊಂಡಿದ್ರ. ನಿಮ್ಗೆ ನೀವೇ ನಿಮ್ಮ ಒಂದು ಪರ್ಸನ್ನ ಹೃದಯನ ನೋವು ಮಾಡ್ಕೊಂಡಿದ್ರೆ, ನಿಮ್ಮ ವ್ಯಕ್ತಿ ಅಷ್ಟೇ ಅವ್ರ ಹೃದಯನ ನೋವು ಮಾಡ್ಕೊಂಡ್ರು. ಬಿಕಾಸ್ ಇಲ್ಲಿ ಮೂರನೇ ವ್ಯಕ್ತಿನ ಬಿಟ್ಕೊಂಡ್ರು. ಅದು ಯಾರಾದರೂ ಆಗಿರ್ಬೋದು, ನೀವಾದರೂ ಆಗಿರ್ಬೋದು, ನಿಮ್ಮ ಪರ್ಸನ್ ಆದರೂ ಆಗಿರ್ಬೋದು. ಯಾರೊಬ್ಬರು ಥರ್ಡ್ ಪರ್ಸನ್ ಎಂಟ್ರಿ ಆದರು, ಅಂದರೆ ಅವ್ರ ಫ್ಯಾಮ್ಲಿ ಯಾರೊಬ್ಬರು ನಿಮ್ಮ ಲವ್ ಲೈಫಲ್ಲಿ ಎಂಟ್ರಿ ಆದರು. ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು. ಸೊ ನೀವು ಚೆನ್ನಾಗಿದ್ದಂದ್ರೆ ನಾರ್ಮಲಾಗಿ ಹೃದಯ ಚೆನ್ನಾಗಿದ್ದರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಆ ಥರ ಇದ್ರೆ ಮೂರು ಖಡ್ಗ ಯಾವಾಗ ಎಂಟ್ರಿ ಆಯಿತೋ ಆವಾಗ ನಿಮ್ಮ ಲೈಫೆಲ್ಲ ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡ್ಬಿಡ್ತು. ನೋಡಿ, ಚೆನ್ನಾಗಿರೋ ಹೃದಯಕ್ಕೆ ಖಡ್ಗ ಬಿದ್ದ ಮೇಲೆ ಎಷ್ಟು ನೋವಿರುತ್ತೆ. ಸೊ ಆ ರೀತಿ ನಿಮ್ಮ ಪರಿಸ್ಥಿತಿ ಆಗಿಬಿಟ್ಟೈತೆ. ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಸಿಚುವೇಶನ್, ನೋ ಕಾಂಟ್ಯಾಕ್ಟ್ ಆಗಿ ನೀವಿಬ್ಬರು ತುಂಬ ನೋವನ್ನು ಅನುಭವಿಸ್ತಾಯಿದ್ರೆ. ಅವ್ರ ಫ್ಯಾಮ್ಲಿಗೋಸ್ಕರ ಅವ್ರು ಇಂಪಾರ್ಟೆನ್ಸ್ ಕೊಟ್ಟು ಆ ವ್ಯಕ್ತಿ ನಿಮ್ಮನ್ನು ಕಳ್ಕೊಂಡ್ರು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು ಪ್ರಾಬ್ಲಮ್ಸು. ನಿಮ್ಗೆ ಗೊತ್ತಿರುತ್ತಲ್ಲ, ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫಲ್ಲಿ ಯಾವ ರೀತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರುತ್ತೋ ಆ ರೀತಿ ರೆಸನೇಟ್ ಮಾಡ್ಕೊಳ್ಳಿ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನಿಮ್ಮಿಬ್ಬರ ಲೈಫು ಫುಲ್ಲು ಸ್ಪಾಯ್ಲ್ ಆಗೋಯ್ತು. ಇವಾಗ ಈ ಒಡೆದೋಗಿರೋ ಹೃದಯನ, ಚೂರಾಗಿರೋ ಹೃದಯನ ಜೋಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ನೋವಿರುತ್ತೆ. ಇವಾಗ ಇಷ್ಟು ಹೀಲ್ ಮಾಡ್ಕೊಬೇಕಂದ್ರೆ ತುಂಬ ಕಷ್ಟ. ನಿಮ್ಮ ಲೈಫಲ್ಲಿ ನೀವು ಹೀಲ್ ಮಾಡ್ಕೊಬೇಕಂದ್ರೆ ಈ ಮೂರನೇದು ಸ್ವಾಡ್ ಇದೆಯಲ್ಲ, ಇದು ರಿಮೂವ್ ಆಗಬೇಕು. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆದರೆ ನೀವಿಬ್ಬರು ಮತ್ತೆ ಸರಿ ಹೋಗ್ತೀರ. ನೋಡಿ ಮತ್ತೆ ಅದೇ ಹೇಳ್ತಾ ಇದೆ, ನೀವು ಪ್ರೀತಿಸಿದಂಥ ವ್ಯಕ್ತಿ, ಡೆವಿಲ್ ಟ್ಯಾರೋಟ್ ಕಾರ್ಡ್ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿಗೆ ಇಂಪಾರ್ಟೆನ್ಸ್ ಕೊಟ್ಟರು, ಬಟ್ ಅವ್ರ ಫ್ಯಾಮ್ಲಿ ಜೊತೆನೇ ಇರ್ಬೇಕು ಅಂದ್ಕೊಂಡ್ರು, ಎಲ್ಲ ಮಾಡಿದರು. ಬಟ್ ಆದರೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಇರೋಕ್ಕೆ ಇಷ್ಟ ಇಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಇರೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಅವ್ರು ಏನೇ ಕೆಲಸ ಮಾಡ್ತಿದ್ರು ನಿಮ್ಮ ಮೇಲೇ ನೆಗೆಟಿವ್ ಎನರ್ಜಿ ಹರಿದಾಡ್ತಾಯಿದೆ. ಅಂದರೆ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿಗೋಸ್ಕರ ಇಂಪಾರ್ಟೆನ್ಸ್ ಕೊಟ್ಟರು. ಸೊ ಇವಾಗ ಅವ್ರ ಪರಿಸ್ಥಿತಿ ಹೇಗಾಗಿದೆ ನೋಡಿ, ಖಡ್ಗಗಳೆಲ್ಲ 10 ಸ್ವಾಡಲ್ಲಿ ಬಿದ್ದಿದೆ, ಏಟು ಬಿದ್ದಿರೋದ್ರಿಂದ ರಕ್ತ ಅಲ್ಲಿ ಪ್ರವಹಿಸ್ತಾ ಇದೆ ಆ ವ್ಯಕ್ತಿ ಬಾಡಿಲಿಂದ. ಸೊ ಇದ್ರ ಅರ್ಥ ಏನೋ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿನೂ ಅಷ್ಟೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ, ಅವಮಾನ ಮಾಡಿ, ನಿಮ್ಮನ್ನು ಕೇರ್ಲೆಸ್ ಮಾಡಿ, ನಿಮ್ಮನ್ನು ದೂರ ಮಾಡಿಕೊಂಡ್ರೆ ಇವಾಗ ಅವ್ರಿಗೆ ನಿಜವಾದ ಪ್ರೀತಿ ಅನ್ನೋದು ಸಿಗ್ತಲ್ಲ. ಅವ್ರ ಲೈಫಲ್ಲಿ ಖುಷಿ ಅನ್ನೋದು ಇಲ್ಲ, ನೆಮ್ಮದಿ ಅನ್ನೋದು ಇಲ್ಲ. ಒಂದು ವೇಳೆ ದುಡ್ಡು ಎಲ್ಲ ಹಣಕಾಸು ಎಲ್ಲವೂ ಚೆನ್ನಾಗಿದ್ರೇನೋ ಆ ವ್ಯಕ್ತಿ ಲೈಫಲ್ಲಿ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ ನೀವು ಪ್ರೀತಿಸಿದಂಥ ವ್ಯಕ್ತಿಯಲ್ಲಿ. ಇವಾಗ ಅವರು ನಿಮಗೆ ನಿಮ್ಮೊಂದು ನಿಜವಾದ ಪ್ರೀತಿ ಅವ್ರಿಗೆ ಇವಾಗ ಅರ್ಥ ಆಗಿದೆ. ಅವ್ರ ಫ್ಯಾಮ್ಲಿಗೋಸ್ಕರ ಇಂಪಾರ್ಟೆನ್ಸ್ ಕೊಟ್ಟರು, ಬಟ್ ಇವಾಗ ಅವ್ರಿಗೆ ನಿಜವಾದ ಪ್ರೀತಿ ಸಿಗದೆ ತುಂಬ ಒದ್ದಾಡ್ತಾ ಇದ್ದಾರೆ. ನೋಡಿ 8 ಆಫ್ ಕಪ್ಸ್. ಸೊ ಏನು ಹೇಳುತ್ತಂದರೆ ಈ ಕಾರ್ಡ್ ಕೂಡ ಅಷ್ಟೇ, ನಿಮ್ಮ ವ್ಯಕ್ತಿನೇ ಅಷ್ಟೇ ಅವ್ರ ಫ್ಯಾಮ್ಲಿಗೋಸ್ಕರನೇ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದು. ನೋಡಿ ಇಲ್ಲಿ ಒಬ್ಬ ಲೇಡಿ ಇದ್ದಾರೆ, ಅವರು ಯಾವ ಸೈಡು ನೋಡ್ತಾ ಇಲ್ಲ, ಸುಮ್ಮನೆ ದಾರಿ ಉದ್ದಕ್ಕೂ ನಡ್ಕೊಂಡು ಹೋಗ್ತಾರೆ. ಈ ಕಪ್ಪಲ್ಲಿ ಇರೋದು ಪ್ರೀತಿ ಎಲ್ಲ ನಿಮ್ಮದು. ಸೊ ಈ ಕಪ್ಪಲ್ಲಿ ನೀವು ತುಂಬ ಪ್ರೀತಿ ಇಟ್ಕೊಂಡಿದ್ರಿ. ಈ ಕಪ್ಸ್ ಎಲ್ಲ ನೀವು, ಅಂದರೆ ಈ ಕಪ್ಪಲ್ಲಿ ಏನಾದರೂ ಇರ್ಬೋದು, ವಜ್ರ ಇರ್ಬೋದು, ವೈಡಿಯರ್ ಇರ್ಬೋದು, ಹಣ ಇರ್ಬೋದು, ದುಡ್ಡು ಇರ್ಬೋದು, ಏನೇ ಇರ್ಬೋದು, ತುಂಬ ಪ್ರೀತಿ ಇದೆ. ಸೊ ಅದನ್ನು ಆ ವ್ಯಕ್ತಿ ರಿಸೀವ್ ಮಾಡ್ಕೊಂಡಿಲ್ಲ. ಸೊ ಎಲ್ಲವೂ ಬಿಟ್ಟು ಖಾಲಿಯಾಗಿ ಹೋದ್ರು. ಬಿಕಾಸ್ ಅವ್ರ ಫ್ಯಾಮ್ಲಿ, ಅವರು ಆ ಸೈಡ್ ಯಾಕೆ ಹೋದ್ರು ಅಂದರೆ ಅವ್ರ ಫ್ಯಾಮ್ಲಿ ಆ ಸೈಡ್ ಇದೆ ಅಂತ ಹೋದರು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿ ಇನ್ನೂ ಅವ್ರನ್ನ ತುಂಬ ಪ್ರೀತಿ ಮಾಡ್ತದಂತ ಆ ಸೈಡ್ ಹೋದರು. ಬಟ್ ನೋಡಿ ಅವರು ಆ ವ್ಯಕ್ತಿ ಇನ್ನೂ ಈ ಕಾರ್ಡಲ್ಲಿ ಆ ಸೈಡ್ ಹೋಗ್ತಾ ಇದ್ದಾರೆ, ಬಟ್ ಆ ಸೈಡಲ್ಲಿ ಕಪ್ಸು ಏನೂ ಇಲ್ಲ. ಸೊ ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಪ್ರೀತಿ ಎಲ್ಲ ಅವ್ರ ಫ್ಯಾಮ್ಲಿನೇ ಅಂದ್ಕೊಂಡು ಹೊರಟೋದ್ರು. ಬಟ್ ಈಗ ಅವ್ರಿಗೆ ಗೊತ್ತಾಗ್ತದೆ. ಇವಾಗ ನೋಡಿ ಇಲ್ಲಿ ಮೂನ್ ಎನರ್ಜಿ ಐತಿ, ಇವಾಗ ದುಃಖ ಪಡ್ತಾ ಇದ್ದಾರೆ ನೀವು ಮಾಡ್ತಿರೋ ಅಂಥ ವ್ಯಕ್ತಿ. ಬಿಕಾಸ್ ಅವ್ರ ಫ್ಯಾಮ್ಲಿಯಲ್ಲಿ ತುಂಬ ಪ್ರೀತಿ ಸಿಗುತ್ತೆ, ನಗ್ನಗ್ತಾ ಚೆನ್ನಾಗಿರ್ತೀನಿ ಸೊ ಅಂತೆಲ್ಲ ಅವರು ಫ್ಯಾಮ್ಲಿನೇ ಇಂಪಾರ್ಟೆನ್ಸ್ ಅಂತ ಫ್ಯಾಮ್ಲಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟರು. ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತಾಯಿದೆ. ಸೊ ನಿಮ್ಮಂಥ ಒಂದು ನಿಜವಾದ ಪ್ರೀತಿನ ಕಳ್ಕೊಂಡೆ ಇವಾಗ ಅವ್ರ ಫ್ಯಾಮ್ಲಿಯಲ್ಲಿ. ಈಗ ಆ ವ್ಯಕ್ತಿ ಆ ಸೈಡ್ ಹೊರಟೋದ್ರು. ನೋಡಿ ಈ ಕಾರ್ಡಲ್ಲಿ ಆ ವ್ಯಕ್ತಿ ಇನ್ನೊಂದು ಸೈಡ್ ಹೊರಟೋದ್ರು. ಬಟ್ ಇವಾಗ ಅವ್ರ ಫ್ಯಾಮ್ಲಿಯಲ್ಲಿ ನೋಡ್ತಾ ಇದ್ದಾರೆ ನಿಜವಾದ ಪ್ರೀತಿ ಸಿಗ್ತಾಯಿಲ್ಲ. ದಿನ ಅಳ್ತಾ ಇದ್ದಾರೆ, ದಿನ ದುಃಖ ಪಡ್ತಾ ಇದ್ದಾರೆ, ದಿನ ನೋವು ಪಡ್ತಾ ಇದ್ದಾರೆ. ನೀವು ಅವ್ರ ಜೊತೆಗಿಲ್ಲ. ಎಷ್ಟು ದುಡ್ಡು ಸಂಪಾದನೆ ಮಾಡಿ ಏನು ಪ್ರಯೋಜನ ನಿಮ್ಮ ವ್ಯಕ್ತಿಗೆ? ಈಗ ನಿಮಗೂ ಅಷ್ಟೇ, ನೀವು ತುಂಬ ದುಡ್ಡು ಸಂಪಾದನೆ ಮಾಡ್ತಾಯಿದ್ದೀರಾ, ತುಂಬ ಹಣ ಇದೆ, ನಿಮಗೂ ಆಸ್ತಿ ಜಮೀನು ಎಲ್ಲವೂ ಚೆನ್ನಾಗಿದೆ. ನೀವು ಇವಾಗ ಯಾರು ನೋಡ್ತಾ ಇದ್ದೀರಿ ರೀಡಿಂಗ್ ಕೂಡ ಅಷ್ಟೇ, ನಿಮಗೂ ಎಲ್ಲವೂ ಚೆನ್ನಾಗಿದೆ. ಒಂದು ವೇಳೆ ದುಡ್ಡು ಆಸ್ತಿ ಇಲ್ದಿರೋದ್ರೂ ನೋಡ್ಲಿಕ್ಕೆ ಪರವಾಗಿಲ್ಲ, ಚೆನ್ನಾಗಿದ್ದೀರಾ, ಮತ್ತು ಒಂದು ಲೆವೆಲ್ಗೆ ಚೆನ್ನಾಗಿದೆ. ಬಟ್ ಆದರೂ ನಿಮಗೆ ನಿಮ್ಮ ವ್ಯಕ್ತಿ ಬೇಕು. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ ನೀವು ಇಲ್ಲ. ಸೊ ಇವಾಗ ಅವರು ತುಂಬ ಕೊರಗ್ತಾ ಇದ್ದಾರೆ.
ನೋವು ಪಡ್ತಾ ಇದ್ದಾರೆ. ಸೊ ನಿಮ್ಮ ಸೈಡ್ ಬರಬೇಕಂತ ಇವಾಗ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಆದರೆ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ಎಷ್ಟೋ ಎಫರ್ಟ್ಸ್ ಆಗ್ತಾಯಿದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಬಟ್ ಏನೇ ಪ್ಲ್ಯಾನ್ಸ್ ಹಾಕಿದ್ರೂ ಎಲ್ಲವೂ ಉಲ್ಟಾ ಪಲ್ಟಾ ಆಗೋಗ್ತಾಯಿದೆ. ಮತ್ತು ಅವರು ಸಿಂಗಲ್ ಆಗೋಗ್ತಾಯಿದ್ದಾರೆ ನೋಡಿ. ಮತ್ತೆ ಡಲ್ ಆಗೋಗ್ಬಿಡ್ತು ಅವ್ರ ಫ್ಯಾಮ್ಲಿಗೋಸ್ಕರ. ಮತ್ತು ಅವ್ರು ಏನೇ ಆ್ಯಕ್ಷನ್ಸ್ ತೊಗೊಂಡ್ರೂ ತೊಗೊಬೇಕಂತ ಎಲ್ಲ ನಿರ್ಧಾರ ಮಾಡ್ತಾರೆ. ಮತ್ತು ಬ್ಯಾಕ್ ಸ್ಟೆಬಿಂಗ್ ಆಗಿ ಮತ್ತೆ ಈ ಥರ ಪೊಸಿಷನ್ಗೆ ಬಂದುಬಿಡ್ತಾರೆ. ಸಿಂಗಲಾಗಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ವಯಸ್ಸಾಗಿರೋರು ಇಲ್ಲಿದ್ದಾರೆ, ದೀಪ ಹೊಡ್ಕೊಂಡು ಹುಡುಕ್ತಾಯಿದ್ರು. ವಯಸ್ಸಾಗಿರೋ ವ್ಯಕ್ತಿ ದೀಪ ಹೊಡ್ಕೊಂಡು ಹುಡುಕಿದ್ರೆ ಏನು ಪ್ರಯೋಜನ? ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಪ್ರೀತಿನ ಕಳ್ಕೊಂಡು ಅವ್ರ ಫ್ಯಾಮ್ಲಿಗೋಸ್ಕರ ಇವಾಗ ನಿಮ್ಮನ್ನು ಅವ್ರ ಜೀವನದಲ್ಲಿ ಬರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಇವಾಗ ಹೆಂಗೆ ಸಾಧ್ಯ? ಸೊ ನೀವು ಎಫರ್ಟ್ಸ್ ಹಾಕಿ ನಿಮ್ಮ ಪ್ರೀತಿನ ಪಡ್ಕೊಬೇಕಷ್ಟೆ. ನಿಮ್ಮ ವ್ಯಕ್ತಿ ಕೂಡ ಎಫರ್ಟ್ಸ್ ಹಾಕಬೇಕು. ಸೊ ಅವ್ರಿಗೆ ಅರ್ಥ ಆಗಿದೆ. 6 ಆಫ್ ಕಪ್ಸ್ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಬಿಡೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅಂದರೆ ನಿಮಗೂ ಅವ್ರಿಗೂ ತುಂಬ ಡೀಪ್ ಕನೆಕ್ಷನ್ ಐತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. 6 ಆಫ್ ಕಪ್ಸ್ ಅಂದ್ರೂ ಅಷ್ಟು ಡೀಪ್ ಕನೆಕ್ಷನ್ನು. ಮತ್ತು ಪಾಸ್ಟ್ ಲೈಫ್ ಕಾರ್ಡ್ ಇದು ಫಾಸ್ಟ್ ಲೈಫ್ ಕಾರ್ಡು. ಫಾಸ್ಟ್ ಲೈಫ್ ಅಂದರೆ ಹಿಂದಿನ ಜನ್ಮ ಅಂತ ಅರ್ಥ. ಸೊ ಅಂದರೆ ನೀವು ಆ ವ್ಯಕ್ತಿನ ಹಿಂದೆ ತುಂಬ ಪ್ರೀತಿ ಮಾಡಿದರೆ, ಬಟ್ ಇವಾಗ ಆ ವ್ಯಕ್ತಿಗೆ ಗೊತ್ತಾಗಿದ್ರೆ ಅವ್ರ ಫ್ಯಾಮ್ಲಿಗೆ ಇಂಪಾರ್ಟೆನ್ಸ್ ಕೊಟ್ಟದಾದ್ಮೇಲೆ ಅವ್ರ ಕಡೆನೇ ಹೋದರು. ಬಟ್ ಆದರೆ ಅವ್ರಿಗೆ ಗೊತ್ತಾಗಿದೆ ಇದೊಂದು ಡೀಪ್ಲಿ ಕನೆಕ್ಷನ್ನು, ನಿಮ್ಮನ್ನು ಮರೆಯೋಕ್ಕಾಗೋದೇ ಇಲ್ಲ. ಸೊ ಮರೆತರೂ ಅದು ನನಗೆ ಸಮಸ್ಯೆ, ನಿಮ್ಮನ್ನು ಒಂದು ನಿಜವಾದ ಪ್ರೀತಿನ ಕಳ್ಕೊಂಡೆ ಅಂತ ತುಂಬ ದುಃಖದಲ್ಲಿದ್ದಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ಸೊ ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿಗೆ ತುಂಬ ಹಿಡನ್ ಸೀಕ್ರೆಟ್ಸು, ನಾಲೆಡ್ಸು, ಟ್ಯಾಲೆಂಟ್ಸು ಎಲ್ಲ ಇರ್ಬೋದು. ಸೊ ನಿಮ್ಮ ವ್ಯಕ್ತಿ ಒಂಥರ ರಹಸ್ಯ ಮನೋಭಾವದವರು ಅನ್ಕೊತೀನಿ ಮೋಸ್ಟ್ಲಿ. ಅಂದರೆ ನೀವು ಪ್ರೀತಿ ಮಾಡ್ತಂಥ ವ್ಯಕ್ತಿ ಯಾರಿದ್ದಾರೆ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ, ಯಾವುದೇ ಒಂದು ವಿಷಯನ ಹೇಳೋದೇ ಇಲ್ಲ. ತುಂಬ ಎಲ್ಲವನ್ನೂ ಸೀಕ್ರೆಟ್ಸಾಗಿ ಇಡ್ತಾರೆ. ಎಲ್ಲ ವಿಷಯಗಳು ಅಷ್ಟೇ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದ್ರೂ ಅಷ್ಟೇ ಎಲ್ಲ ವಿಚಾರಗಳನ್ನು ಬಚ್ಚಿಟ್ಕೊತಾರೆ, ಏನು ಹೇಳೋದಿಲ್ಲ. ಟೈಮ್ ಬಂದಾಗ ರಿವೀಲ್ ಮಾಡ್ತಾರೆ ಅಷ್ಟೇ. ಸೊ ಆ ರೀತಿ ಸೀಕ್ರೆಟಿವ್ ಪರ್ಸನ್ ನಿಮ್ಮ ಪರ್ಸನ್ನು. ಸೊ ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿ ಒಂದು ಅವರೊಂದು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಮನ್ನು ಸ್ವಲ್ಪ ತೊಂದರೆಗೆ ಸಿಕ್ಕಾಕ್ಸಿದ್ರು. ಇವಾಗ ಅವರು ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ನನ್ನ ವ್ಯೂವರ್ಸ್ಗೆ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರಿಗೆ ವ್ಯೂವರ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಪ್ರೇಷನ್ ಆಗಿದೆ ನೋಡಿ. ಈ ಕಾರ್ಡ್ ಅದೇ, ನೀವಿಬ್ಬರು ಚೆನ್ನಾಗಿ ಕಿರೀಟ ಹಾಕಿ ಒಂದು ಬಿಲ್ಡಿಂಗಲ್ಲಿ ಇದ್ಕೊಂಡು ಚೆನ್ನಾಗಿರೋವಂಥವ್ರು. ಈ ಬಿಲ್ಡಿಂಗು ಅಂದರೆ ಈ ಬಿಲ್ಡಿಂಗ್ ಅನ್ನೋದು ನಿಮ್ಮೊಂದು ಸಂಸಾರ. ಸೊ ಮದುವೆ ಆಗಿರೋರ್ಗಾದರೆ ಸಂಸಾರ, ನಿಮ್ಮೊಂದು ಕುಟುಂಬ. ಸೊ ಎಲ್ಲವೂ ಡೆಸ್ಟ್ರಾಯ್ ಆಗೋಗಿದೆ. ಹ್ಯಾಪಿಯಾಗಿ ಇರಬೇಕಾಗಿದ್ದು, ಖುಷಿಯಾಗಿದ್ದು, ಬಾಳ್ಬೇಕಾದಕ್ಕೆ ಬೇಕಾದಂಥವ್ರು ಒಟ್ಟಿಗೆ ಮನೆಯಲ್ಲಿ ಇವಾಗ ಸಪ್ರೇಷನ್ ಆಗಿ ದೂರ ಆಗಿಬಿಟ್ಟಿದ್ರು. ಒಟ್ಟಿಗೆ ಒಂದೇ ಮನೇಲಿ ಬಾಡಿ ಬದುಕಬೇಕಾದಂಥವ್ರು ಇಬ್ಬರು ದೂರ ಆಗೋಗಿದ್ರು. ದೂರ ಆಗಿ ಇವಾಗ ನೀವು ಲೈಫಲ್ಲಿ ಚೆನ್ನಾಗಿದ್ದವರು ನೀವಿಬ್ಬರು ತುಂಬ ಕ್ರ್ಯಾಶ್ ಆಗೋಗಿದ್ರು ನೋಡಿ. ಇಲ್ಲಿ ಒಂದು ಕಿರೀಟ ಇರಬೇಕಾಗಿತ್ತು. ಕಿರೀಟ ಅಂದರೆ ಅವಾರ್ಡು ಇದು ಅಂತ ರಾಜ ರಾಣಿ ಥರ ಚೆನ್ನಾಗಿರ್ಬೇಕಾಯ್ತು, ಬಟ್ ಇರೋಕ್ಕಾಗಲಿಲ್ಲ. ತುಂಬ ನಿಮ್ಮ ಲೈಫೆಲ್ಲ ಡ್ಯಾಮೇಜ್ ಆಗೋಗಿದೆ ಮದುವೆ ಆಗಿರೋರಿಗೆ. ಮದುವೆ ಆಗದಿರೋರಿಗೆ, 2 ಸೈಡ್ ಲವರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಂದರೆ ನಿಮಗೆ, ಸೊ ನಿಮ್ಮನ್ನು ಯಾವಾಗಲೂ ನೆನಪು ಮಾಡ್ಕೊಳೋ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ನಿಮಗೆ. ನಿದ್ದೆ ಕಣ್ಣಲ್ಲಿ ಕೂಡ ಅವರು ನಿಮ್ಮನ್ನು ನೆನಪು ಮಾಡ್ಕೊತಾ ಇರ್ತಾರೆ. ಅಂಥ ವ್ಯಕ್ತಿ ನಿಮ್ಮ ವ್ಯಕ್ತಿ. ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ನೋಡಿ, ಆ ವ್ಯಕ್ತಿ ನಿದ್ದೆ ಕಣ್ಣಲ್ಲೂ ನಿಮ್ಮನ್ನು ನೆನಪು ಮಾಡ್ಕೊತಾರೆ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದಾನೆ, ಆ ವ್ಯಕ್ತಿಗೆ ತುಂಬ ಪ್ರಾಬ್ಲಮ್ಸ್ ಆಯ್ತು, ಆದರೂ ನೆನಪು ಮಾಡ್ಕೊತಿದ್ರೆ ಕೈ ಇಟ್ಟು ಇಲ್ಲೇನೋ ಬೇಡ್ತಾ ಇದ್ದಾರೆ. ಸೊ ಇದ್ರ ಅರ್ಥ ಎಂಪೈರರ್, ಚಕ್ರವರ್ತಿ ನಿಮ್ಮ ವ್ಯಕ್ತಿ. ಇಲ್ಲಿ ಒಬ್ಬ ವ್ಯಕ್ತಿಗೆ ವಯಸ್ಸಾಗೋಗಿದೆ, ಬಟ್ ಆದರೂ ಸಿಂಹಾಸನ ಕೂತಿದ್ರೆ ಯೋಚನೆ ಮಾಡ್ತಾಯಿದ್ದಾನೆ. ಸೊ ಇದ್ರ ಅರ್ಥನೂ ಅಷ್ಟೇ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ಅವ್ರು ನಿಮ್ಮನ್ನು ಬಿಟ್ಕೊಡ್ದಿರೋ ಅಷ್ಟು ಪ್ರೀತಿ ನಿಮ್ಮ ಮೇಲಿದೆ. ಓಕೆನಾ? ಸೊ ಇದು ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ. ಅವ್ರ ಫ್ಯಾಮ್ಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಷ್ಟೇ ಇಂಪಾರ್ಟೆನ್ಸ್ ನಿಮಗೂ ಕೊಡ್ತಾರೆ. ಓಕೆನಾ? ಸೊ ಇದೊಂದು ಜನರಲ್ ಟ್ಯಾರೋ ರೀಡಿಂಗ್. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಕನೆಕ್ಟ್ ಮಾಡಿದ್ರೆ ತಗೊಳ್ಳಿ. ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ?